ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್. ಇವತ್ತು ನಾವು ಈ ಮುಖದ ಮೇಲೆ ವಿಪರೀತ ಕಲೆ ಇದ್ದವರು ಯಾವ ಮನೆ ಮದ್ದನ್ನು ಮಾಡಿದರೆ ಈ ಎಲ್ಲ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ನೋಡೋಣ. ಈ ಮುಖದ ಮೇಲೆ ಕಲೆ ಜಾಸ್ತಿ ಇದ್ದದಕ್ಕೆ ನಾವು ಬೇರೆ ಬೇರೆ ರೀತಿಯ ಕ್ರೀಮ್ ಹಚ್ತಾ ಹೋಗ್ತೇವೆ. ಇದರಿಂದ ಸಮಸ್ಯೆ ಜಾಸ್ತಿ ಆದವರೇ ಹೆಚ್ಚು, ಅಥವಾ ಕೆಲವು ಜನಕ್ಕೆ ಇದರಿಂದ ಸೈಡ್ ಎಫೆಕ್ಟ್ ಆದ ಸಹ ಇರ್ತದೆ. ಅಂಥವರು ಸಿಂಪಲಾಗಿ ಮನೆಯಲ್ಲೇ ಈ ಹೆಲ್ತ್ ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ಮುಖದಲ್ಲಿರುವಂಥ ಎಲ್ಲ ಕಲೆ ಹೋಗುತ್ತೆ, ಮುಖ ಸಾಫ್ಟ್ ಆಗುತ್ತೆ, ತುಂಬ ಶೈನ್ ಆಗುತ್ತೆ. ಈ ಮನೆ ಮದ್ದು ಯಾವುದಂದರೆ, ಪ್ರತಿನಿತ್ಯ ಮೊಸರನ್ನು ಮುಖಕ್ಕೆ ಹಚ್ಚಬೇಕು. ಬೆಳಿಗ್ಗೆ ಎದ್ದಾಗ ಸ್ವಲ್ಪ ಹೊತ್ತು ನಂತರ ಮುಖ ಎಲ್ಲ ತೊಳೆದು ಆದಮೇಲೆ ಫ್ರೆಶ್ ಆದಮೇಲೆ ಮುಖಕ್ಕೆ ಸ್ವಲ್ಪ ಮೊಸರನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ಮುಖ ತೊಳೀರಿ. ರಾತ್ರಿ ಸಹ ಅಷ್ಟೇ, ಫ್ರೆಶಪ್ ಆಗೋಕ್ಕಿಂತ ಮುಂಚೆ ಮುಖಕ್ಕೆ ಮೊಸರನ್ನು ಹಚ್ಚಿ ಒಂದು ಅರ್ಧ ಗಂಟೆ ನಂತರ ಬಿಟ್ಟು ನಂತರ ಸ್ನಾನಕ್ಕೆ ಹೋಗಿ. ಈ ರೀತಿ ಮಾಡೋದ್ರಿಂದ, ಈ ರೀತಿ ಪ್ರತಿನಿತ್ಯ ಮುಖಕ್ಕೆ ಮೊಸರನ್ನು ಹಚ್ಚೋದ್ರಿಂದ ಮುಖದಲ್ಲಿರುವಂಥ ಎಲ್ಲ ಕಲೆ ಹೋಗುತ್ತೆ. ಈ ಚಿಕ್ಕ ಚಿಕ್ಕ ಗಾಯ ಆಗ್ತಿದ್ರೆ, ಅಂದರೆ ಚಿಕ್ಕ ಚಿಕ್ಕ ಕಜ್ಜಿ ಆಗ್ತಿದ್ರೆ ಅಂಥ ಸಮಸ್ಯೆ ಸಹ ಗುಣ ಆಗುತ್ತೆ. ತುಟಿ ತುಂಬ ಕಪ್ಪಿದ್ರೆ ಅಂಥವ್ರು ಸಹ ಈ ಮೊಸರನ್ನು ತುಟಿಗೆ ಹಚ್ಚೋದ್ರಿಂದ ಅದು ಕೆಂಪು ಬಣ್ಣಕ್ಕೆ ಸ್ವಲ್ಪ ತಿರುಗ್ತಾ ಬರುತ್ತೆ ಮತ್ತು ಸ್ವಲ್ಪ ಸ್ಮೂತ್ ಆಗ್ತಾ ಬರುತ್ತೆ ಚರ್ಮ ಎಲ್ಲ. ಈ ರೀತಿ ಪ್ರತಿನಿತ್ಯ ಮುಖಕ್ಕೆ ಮೊಸರನ್ನು ಹಚ್ಚೋದ್ರಿಂದ ಮುಖದಲ್ಲಿರುವಂಥ ಎಲ್ಲ ಸಮಸ್ಯೆ ಸಹ ಗುಣ ಆಗುತ್ತೆ. ಈ ಮುಖ ತುಂಬ ಸಾಫ್ಟ್ ಆಗುತ್ತೆ, ಶೈನ್ ಆಗುತ್ತೆ, ಮತ್ತು ಯಾವುದೇ ರೀತಿ ಚಿಕ್ಕ ಚಿಕ್ಕ ಗಜ್ಜಿ ಇದ್ದರೆ ಅದು ಗುಣ ಆಗುತ್ತೆ. ಈ ಮೊಡವೆ ಕಲೆ ಇದ್ದರೆ ಅದು ಗುಣ ಆಗುತ್ತೆ. ಸೊ ಕಂಪ್ಲೀಟಾಗಿ ಮುಖ ನೈಸಾಗಿ ಶೈನ್ ಆಗಿರುತ್ತೆ. ಅಟ್ಲೀಸ್ಟ್ 1 ವೀಕ್ ಆದರೂ ಮಾಡಿ ನೋಡಿ, ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.